ಬಿಜೆಪಿಯಲ್ಲಿ ನೂತನ ರಾಜ್ಯ ಕಮಿಟಿ ರಚನೆ ಮಾಡ್ತಾ ಇದ್ದಂತೆ ಯತ್ನಾಳ್ ಸಿಡಿಗುಂಡಾದರು. ಅಪ್ಪ ಮಕ್ಕಳ ವಿರುದ್ಧ ಯತ್ನಾಳ್ ಪರೋಕ್ಷವಾಗಿ ಟೀಕಾ ಪ್ರಹಾರವನ್ನು ನಡೆಸಿದ್ರು. ಚುನಾವಣೆ ಬಳಿಕ ಮೇಜರ್ ಆಪರೇಷನ್ ಆಗಲಿದೆ ಅಂತ ಬಾಂಬ್ ಅನ್ನು ಸಿಡಿಸಿದ್ರು. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕೇಸರಿ ಪಡೆಯಲ್ಲಿ ಮುಸುಕಿನ ಗುದ್ದಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಬಿಜೆಪಿಯಲ್ಲಿ ನೂತನ ರಾಜ್ಯ ಕಮಿಟಿ ರಚನೆ ಮಾಡ್ತಾ ಇದ್ದಂತೆ ಆಕ್ರೋಶ ಸ್ಫೋಟವಾಗಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಯತ್ನಾಳ್ ಮತ್ತೆ ಅಪ್ಪ ಮಕ್ಕಳ ವಿರುದ್ಧ ಕಿಡಿಕಾರಿದ್ದಾರೆ. ಹಿಂದೆ ಕೆಜೆಪಿ ಪಾರ್ಟ್ 1, ಈಗ ಕೆಜೆಪಿ ಪಾರ್ಟ್ 2 ಶುರುವಾಗಿದೆ ಅಂದ್ರು. ಹಿಂದೆ ಕೆಜೆಪಿ ಇತ್ತಲ್ಲ, ಕೆಜೆಪಿ ಪಾರ್ಟ್ 2 ಅದು ಯಾವುದೋ ಇವಂದು ಯಾವ ಹೀರೋದಲ್ಲ, ಅದು ಯಾವುದೋ ಎಸ್ ಇಂದ KGF ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಂಗೆ BJP ಒಳಗೆ KJP 1 ಯಡಿಯೂರಪ್ಪನ ಮುಗಿದ್ದು, KJP 2 ವಿಜೇಂದ್ರಂದು, ಇನ್ನು ಅವ್ರ ಮೊಮ್ಮಗಂದು KJP 3. ಇನ್ನು ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ ಯತ್ನಾಳ್ ರಾಜ್ಯದಲ್ಲಿ 28 ಸೀಟ್ ತರ್ತೀನಿ ಎಂದಿದ್ದಾರೆ. ಒಂದೇ ಸೀಟ್ ಕಡಿಮೆ ಬಿದ್ದರೂ ದಬದಬ ಅಂತ ಬಿದ್ದು ಬಿಡುತ್ತೆ ಅಂತ ವ್ಯಂಗ್ಯವಾಡಿದ್ರು. ನೋಡ್ರಿ, ಅದು ಏನಾಗೋದೈತಿ, ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟಿದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ನೋಡ್ರಿ. 2024ರ ಲೋಕಸಭೆ ಚುನಾವಣೆ ಬಳಿಕ ಮೇಜರ್ ಆಪರೇಷನ್ ಆಗಲಿದೆ ಅಂತ ಯತ್ನಾಳ್ ಭವಿಷ್ಯ ನುಡಿದ್ರು. ಈ 2024ರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ಯಾಕೆ ರಾಜೀನಾಮೆ ರಾಜೀನಾಮೆ ನಾಯಕ ಕೊಡ್ಲಿಕ್ಕೆ ಹೋಗಲ್ಲ ರೀ. ಅಲ್ಲ, ಮುಂದಿನ ಹೊಸ ತಿರು ಆಗ್ತದೆ 2024 ನಂತರ. ಹೈಕಮಾಂಡ್ ಕಳ್ಳರ ಕೈಯಲ್ಲಿ ಕೀಲಿ ಕೊಟ್ಟಿದ್ದಾರೆ. 28 ಸೀಟ್ ಬಾರದೆ ಹೋದ್ರೆ ಕೀ ಕಸಿದುಕೊಳ್ತಾರೆ ಅಂತ ಯತ್ನಾಳ್ ಮತ್ತೊಂದು ಬಾಂಬ್ ಸಿಡಿಸಿದ್ರು. ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ, ಮಗನೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ. ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ, ಅವ್ನು ತೊಡಗು ಹೆಂಗೆ ಮಾಡ್ತಾನೆ, ಅವನ ಕೈಗೆ ಚಾವಿ ಕೊಟ್ಟಾರೆ. ಆ ಚಾವಿ 2024 ತನ ಅಟ್ಟೆ, 28 ಬರಲಿಲ್ಲ ಅಂದ್ರೆ ಚಾವಿ ಕಸೋತಾರೆ. ತಮ್ಮ ಹಾಗೂ ಪುತ್ರ BY ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮಾಡಿರುವ ಟೀಕೆಗಳಿಗೆ ಮಾಜಿ CM ಯಡಿಯೂರಪ್ಪ ರಿಯಾಕ್ಷನ್ ಕೊಟ್ಟಿದ್ದು ಹೀಗೆ. ನಾನೇನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲಪ್ಪ, ಅದು ಅವ್ರಿಗೆ ಬಿಟ್ಟು ಅಂತ. ಅವರು ಸರ್ವ ಸ್ವತಂತ್ರರು, ಏನು ಬೇಕಾದರೂ ಮಾತಾಡೋದು. ಹೈಕಮಾಂಡ್ಗೆ ದೂರು ಕೊಡ್ತೀವಿ ಸರ್, ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ಸರಿ ಹೋಗುತ್ತೆ ಕ್ರಮೇಣ. ಧನ್ಯವಾದ. ಪದೇ ಪದೇ ಹೈಕಮಾಂಡ್ ಹಾಗೂ BSY ವಿರುದ್ಧ ಯತ್ನಾಳ್ ಹರಿಹಾಯ್ದಿದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪವಾಗಿದೆ.